ನಮಸ್ಕಾರ ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್ ಇನ್ಸ್ಟೆಡ್ ಆಫ್ ಇಯರ್ 2024 ವಿ ಆರ್ ಇನ್ ಇಯರ್ 2004. ಸೊ ನಾವೇನಾದ್ರೂ ಮಂತ್ಲಿ 5,000 rupees ಅನ್ನ SIP ಆಗಿ ಸ್ಟಾರ್ಟ್ ಮಾಡಿದ್ರೆ, ಸೊ ಆಫ್ಟರ್ 20 years ನಮಗೆ ಅದು ಆಲ್ಮೋಸ್ಟ್ ಮೋರ್ ದನ್ 1 crore rupees ಅನ್ನ ಜನರೇಟ್ ಮಾಡಿ ಕೊಡ್ತಿತ್ತು, ಅಸ್ಯೂಮಿಂಗ್ ಜಸ್ಟ್ 70% ಆನ್ಯುವಲ್ ರಿಟರ್ನ್. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು SIP ಅಂತಂದ್ರೆ ಏನು, ಸೊ SIP ಯಾವ ರೀತಿ ವರ್ಕ್ ಆಗುತ್ತೆ, ಸೊ ನಾವು ನಿಜವಾಗಿಯೂ ಈ ರಿಟರ್ನ್ಸ್ ಗಳನ್ನ SIP ಗಳಿಂದ ಎಕ್ಸ್ಪೆಕ್ಟ್ ಮಾಡಬಹುದಾ, ಮತ್ತು ನಾವು SIP ಗಳನ್ನ ಎಲ್ಲಿ ಸ್ಟಾರ್ಟ್ ಮಾಡಬಹುದು, ಮತ್ತು ಯಾವ ಯಾವ ಅಸೆಟ್ ಗಳಲ್ಲಿ ನಾವು SIP ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ SIP ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ಯಾವ ಕಂಡೀಷನ್ಸ್ ಗಳನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ ಮೇಲೆ ಸೊ ನಿಮಗೆ ಯಾವುದೇ ರೀತಿಯ SIP ಮೇಲೆ ಯಾವುದೇ ರೀತಿಯ ಡೌಟ್ಸ್ ಗಳು ನಿಮ್ಮಲ್ಲಿ ಉಳಿಯೋದಿಲ್ಲ. ಸೊ ಫ್ರೆಂಡ್ಸ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. SIP ಅಂತಂದ್ರೆ ಏನು? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ಪ್ರತಿಯೊಬ್ಬರು ಅಕೌಂಟ್ಸ್ ಗಳನ್ನ ಹೊಂದಿದ್ದಾರೆ, ಲೈಕ್ ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್. ಸೊ ದಿಸ್ ಇಸ್ ಯುವರ್ ಅಕೌಂಟ್ ಅಂಡ್ ಇಲ್ಲಿ ಒಂದು ಯಾವ್ದಾದ್ರು ಒಂದು ಅಸೆಟ್ ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಟ್ ಮೇ ಬಿ ಮ್ಯೂಚುವಲ್ ಫಂಡ್, ಗೋಲ್ಡ್ ಆರ್ ರಿಯಲ್ ಎಸ್ಟೇಟ್. ಈ ಅಕೌಂಟ್ ಇಂದ ನಾವು ರೆಗ್ಯುಲರ್ಲಿ ಮನಿಯನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೊ ರೆಗ್ಯುಲರ್ಲಿ ಇನ್ ದ ಸೆನ್ಸ್, ನಾವು ವಾರಕ್ಕೆ ಒಂದ್ಸಲ ಆದ್ರೂ ಮಾಡಬಹುದು, 15 ಡೇಸ್ ಆದ್ರೂ ಒಂದ್ಸಲ ಮಾಡಬಹುದು. ಸೊ ಐದರ್ ವಿ ವಿಲ್ ಡೂ ಇನ್ ಮಂತ್ಲಿ ಆರ್ ಕ್ವಾರ್ಟರ್ಲಿ. ಸೊ ಈ ಪ್ರೋಸೆಸ್ ಏನಿದೆ ಅಲ್ಲ, ಅಂದ್ರೆ ನನ್ನ ಅಕೌಂಟ್ ಇಂದ ಯಾವ್ದಾದ್ರು ಒಂದು ಅಸೆಟ್ ಕ್ಲಾಸ್ ಲೈಕ್ ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ ಆರ್ ರಿಯಲ್ ಎಸ್ಟೇಟ್ ಗೆ ಈ ರೀತಿ ನನ್ನ ಹಣ ಟ್ರಾನ್ಸ್ಫರ್ ಆಗ್ತಾ ಇರುತ್ತಲ್ಲ, ಇದನ್ನ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಇದು ಸಿಸ್ಟಮ್ಯಾಟಿಕ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಈ ಪ್ಲಾನ್ ಅನ್ನ ನಾವು ಸೇರಿ ಇದಕ್ಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆರ್ SIP ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ಡೆಫಿನಿಷನ್ ಆಫ್ ಅನ್ SIP. ಸೊ ನೆಕ್ಸ್ಟ್, ಲೈಕ್ ನಾವು ಎಲ್ಲಿ SIP ಗಳನ್ನ ಸ್ಟಾರ್ಟ್ ಮಾಡಬಹುದು. ಸೊ SIP ಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಇದೆ. ಲೈಕ್ ನಾವು ಗೋಲ್ಡ್ ಗಳಲ್ಲಿ ಮಾಡಬಹುದು, ರಿಯಲ್ ಎಸ್ಟೇಟ್ ಗಳಲ್ಲಿ ಮಾಡಬಹುದು, ಮ್ಯೂಚುವಲ್ ಫಂಡ್ ಗಳಲ್ಲಿ ಮಾಡಬಹುದು. ಬಟ್ ಮೆಜಾರಿಟಿ ಜನ ಮ್ಯೂಚುವಲ್ ಫಂಡ್ ಗಳಲ್ಲಿ SIP ಗಳನ್ನ ಮಾಡ್ತಾರೆ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಅನ್ನ ನಾವು ಒಂದೇ ರೀತಿಯಲ್ಲಿ ಪರ್ಚೇಸ್ ಮಾಡಕ್ಕೆ ತುಂಬಾ ದೊಡ್ಡ ಅಮೌಂಟ್ ಬೇಕಾಗುತ್ತೆ. ಸೊ ಅದನ್ನ ನಾವು ಅಕ್ಯುಮುಲೇಟ್ ಮಾಡಿ ಅದನ್ನ ಮಾಡೋಕೆ ಅಷ್ಟೊಂದು ನಮ್ಮ ಕೈಲಿ ಸಾಧ್ಯವಾಗುವುದಿಲ್ಲ. ಸೊ ಅದನ್ನ ನಾವು ಒಂದು ಗೋಲ್ ಆಗಿ ಇಟ್ಟುಕೊಂಡು ಆ ಗೋಲ್ ಅನ್ನ ನಾವು ಅಚೀವ್ ಮಾಡೋಕೆ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ SIP ಯನ್ನಾಗಿ ಸ್ಟಾರ್ಟ್ ಮಾಡಬಹುದು. ಸೊ ಈಗ ನಾನು ನಿಮ್ಗೆ ಯಾವ ರೀತಿ ನಾವು ಗ್ರೋ ಆಪ್ ಅಲ್ಲಿ SIP ಅನ್ನ ಸ್ಟಾರ್ಟ್ ಮಾಡಬಹುದು, ಮತ್ತು ಯಾವ ಯಾವ ಮ್ಯೂಚುವಲ್ ಫಂಡ್ಸ್ ಗಳನ್ನ ನಾವು ಇಲ್ಲಿ ಚೂಸ್ ಮಾಡಬಹುದು, ಮತ್ತು ಹೇಗೆ ನಮ್ಮ ಹಣ ನಮ್ಮ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಡೆಬಿಟ್ ಆಗುತ್ತೆ, ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಐ ಆಮ್ ಯೂಸಿಂಗ್ ಗ್ರೋ ಆಪ್. ಸೊ ಅದಕ್ಕೋಸ್ಕರ ನಾನು ಗ್ರೋ ಆಪ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ನೀವು SIP ಗಳನ್ನ ಸ್ಟಾರ್ಟ್ ಮಾಡೋಕೆ ಯಾವುದಾದ್ರೂ ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರೇಜ್ ಆಪ್ ಗಳನ್ನ ನೀವು ಚೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡೋ ಉದ್ದೇಶ ಅಂತಂದ್ರೆ, ಯಾರಿಗೂ ಯಾವುದೇ ರೀತಿಯ SIP ರಿಲೇಟೆಡ್ ಡೌಟ್ಸ್ ಅಥವಾ ಕ್ವಶನ್ಸ್ ಅವ್ರ ಮೈಂಡ್ ಅಲ್ಲಿ ಇರಲೇಬಾರದು. ಸೊ ಪ್ರತಿ ಒಂದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಸೊ ಒಂದ್ಸಲ ನಾನೇನಾದ್ರೂ ಗ್ರೋ ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಮಾಡಿದಾಗ ಸೊ ನಾವು ಈ ರೀತಿ ಒಂದು ಇಂಟರ್ಫೇಸ್ ಅನ್ನ ನೋಡಬಹುದು. ಇಲ್ಲಿ ಸ್ಟಾಕ್ಸ್ ಇದೆ, ಮ್ಯೂಚುವಲ್ ಫಂಡ್ಸ್ ಇದೆ. ಸೊ ನಾನು ಆಗ್ಲೇ ಹೇಳಿದೆ, SIP ಗಳನ್ನ ನಾವು ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಗಳಲ್ಲಿ ಮಾಡಬಹುದು. ಸೊ ಲೈಕ್ ನಾವು ಸ್ಟಾಕ್ಸ್ ಗಳನ್ನು ಕೂಡ ಮಾಡಬಹುದು, ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಕೂಡ ಮಾಡಬಹುದು, ಈವನ್ ಗೋಲ್ಡ್ ಕೂಡ ನಾವು ಮಾಡಬಹುದು. ಈವನ್ ವಿ ಕ್ಯಾನ್ ಡೂ SIP ಇನ್ ರಿಯಲ್ ಎಸ್ಟೇಟ್. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ಗೊತ್ತಿದೆಯೋ ಇಲ್ಲ, ರೀಟ್ಸ್ ಅಂತ ಒಂದು ಅಸೆಟ್ ಕ್ಲಾಸ್ ಇದೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಸೊ ಇದನ್ನ ನಾವು ಮಂತ್ಲಿ SIP ರೀತಿಯಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ರಿಯಲ್ ಎಸ್ಟೇಟ್ ಅಂದ ತಕ್ಷಣ ಒಂದೇ ಸಲ ನಾವು ಫ್ಲಾಟ್ ಅನ್ನ ಪರ್ಚೇಸ್ ಮಾಡಬಹುದು ಅಥವಾ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬಹುದು ಅಂತಲ್ಲ. ಸೊ ರೀಟ್ಸ್ ಅಂತ ಒಂದು ಅಸೆಟ್ ಇದೆ. ಸೊ ಇಲ್ಲಿ ನಾವು ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಗಳನ್ನ ನಾವು ಮಂತ್ಲಿ SIP ಆಗಿ ಬೈ ಮಾಡಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಂತಂದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇದ್ರ ಮೇಲೆ ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಲಾಭಗಳೇನು ಅದನ್ನು ಕೂಡ ನಾನು ನಿಮ್ಗೆ ಹೇಳೋಕೆ ಒಂದು ಪ್ರಯತ್ನವನ್ನ ಪಡ್ತೀನಿ. ಸೊ ನಾವು ವಿಲ್ ಕಮ್ ಟು ದಿಸ್ ಟಾಪಿಕ್. ಸೊ ಇಲ್ಲಿ ನೀವು ನೋಡಬಹುದು, ಮ್ಯೂಚುವಲ್ ಫಂಡ್ಸ್ ಮೇಲೆ ನಾನು ಹೋದೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದ್ಮೇಲೆ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದ್ಮೇಲೆ ನನಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ನೋಡಬಹುದು, ಲೈಕ್ ಪಾಪ್ಯುಲರ್ ಫಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಪ್ಯುಲರ್ ಫಂಡ್ಸ್ ಅಲ್ಲಿ ಯಾವ್ದು ಟಾಪ್ ಪರ್ಫಾರ್ಮೆನ್ಸ್ ಫಂಡ್ಸ್ ಇದೆ. ಸೊ ಇಲ್ಲಿ ಇದು ಒಂದು ಲಿಸ್ಟ್ ಇದೆ. ಸೊ ಇದನ್ ಬಿಟ್ಟು ಹೈ ರಿಟರ್ನ್ ಯಾವ್ದಿದೆ, ಸೊ ನೋಡಿ ಇಲ್ಲಿ SIP ವಿತ್ 500 rupees, ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸ್ ಯಾವ್ದಿದೆ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಯಾವುದು, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಯಾವುದು, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಯಾವುದು. ಸೊ ಪ್ರತಿ ಒಂದನ್ನು ಅವರು ಫಿಲ್ಟರ್ ಔಟ್ ಮಾಡಿ ಇಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನಿಮ್ಗೇನಾದ್ರೂ ಲೈಕ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೇನು, ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಏನಾದ್ರು ಈ ರೀತಿ ಟರ್ಮ್ಸ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಆಲ್ರೆಡಿ ನಾನು SIP ಮೇಲೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ನೀವು ಹೋಗಿ ಚೆಕ್ಔಟ್ ಮಾಡಬಹುದು. ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೀವು ನೋಡಿದ್ಮೇಲೆ, ಸೊ ಫಾರ್ ಎಕ್ಸಾಂಪಲ್, ನಾವು ಐ ವಾಂಟೆಡ್ ಟು ಇನ್ವೆಸ್ಟ್ ಇನ್ ದಿಸ್ ಫಂಡ್. ದಿಸ್ ಇಸ್ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಯಾರಾದ್ರೂ ಒಬ್ರು ಬೆಸ್ಟ್ ಯೂಟ್ಯೂಬರ್ ಆರಿ ಯಾವ್ದಾದ್ರು ಒಬ್ಬ ಇನ್ಫ್ಲೂಯೆನ್ಸರ್ ಈ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಅಂದ್ಮೇಲೆ ದಯವಿಟ್ಟು ಆ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ.
ಯಾಕೆ ಅಂತಂದ್ರೆ ನೀವು ನಿಮ್ಮ ರಿಸರ್ಚ್ ಅನ್ನ ನೀವು ಮಾಡಲೇಬೇಕು. ಯಾಕಂದ್ರೆ ನೀವು ನಿಮ್ಮ ಗೋಲ್ಗೋಸ್ಕರ ನಿಮ್ಮ ರಿಸ್ಕ್ ಅನಾಲಿಸಿಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಅವ್ರ ರಿಸ್ಕ್ ಅಪೆಟೈಟ್ ಬೇರೆ ಆಗಿರ್ಬೋದು, ನಿಮ್ ರಿಸ್ಕ್ ಅಪೆಟೈಟ್ ಬೇರೆ ಆಗಿರುತ್ತೆ. ಸೊ ನಾನು ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡಬಹುದು ಅದರ ಮೇಲೆ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ. ಪ್ರತಿಯೊಂದು ನೀವು ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ, ಮ್ಯೂಚುವಲ್ ಫಂಡ್ ಪ್ಲೇ ಲಿಸ್ಟ್ ಅನ್ನ, ಆ ವಿಡಿಯೋ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡಿದ್ರೆ ಇದು ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಫ್ಲೆಕ್ಸಿ ಕ್ಯಾಪ್ ಫಂಡ್ ನ ಇಲ್ಲಿ ಡೀಟೇಲ್ಸ್ ಗಳನ್ನ ನೀವು ಚೆಕ್ ಮಾಡಬಹುದು. ಲೈಕ್ ಲಾಸ್ಟ್ 1 ಮಂತ್ ರಿಟರ್ನ್ ನೋಡಬಹುದು, ಇಟ್ ಇಸ್ ಜಸ್ಟ್ ಗಿವಿಂಗ್ 1%. 6 ಮಂತ್ ರಿಟರ್ನ್ ನಾವು ನೋಡಬಹುದು, 1 ಇಯರ್ ರಿಟರ್ನ್ ಅನ್ನ ನಾವು ನೋಡಬಹುದು, 3 ಇಯರ್ ರಿಟರ್ನ್ ಅನ್ನ ನಾವು ನೋಡಬಹುದು, ಲೈಕ್ 5 ಇಯರ್ ರಿಟರ್ನ್ ಇಲ್ಲ ತೋರಿಸ್ತಾ ಇದ್ದಾರೆ. ಲೈಕ್ ಆಲ್ ವಿ ಹ್ಯಾವ್ till now we have 20% annualized return. So this fund started in the 2013 and until now ಈ ಫಂಡ್ 20% average XIRR ರಿಟರ್ನ್ ಗಳನ್ನ ಕೊಟ್ಟಿದೆ. ಸೊ ಅಂದ್ರೆ ಪ್ರತಿ ವರ್ಷ ನಮ್ಮ ಅಮೌಂಟ್ 20% ಇನ್ಕ್ರೀಸ್ ಆಗ್ತಾ ಇದೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿ 5 ವರ್ಷಕ್ಕೂ ಡಬಲ್ ಆಗ್ತಾ ಇದೆ ಅಷ್ಟೇ. ಸೊ ಇಲ್ಲಿ ನೀವು NAV ಅಮೌಂಟ್ ಅನ್ನ ನೋಡಬಹುದು, ಮತ್ತೆ ಮಿನಿಮಮ್ SIP ಅಮೌಂಟ್ ಎಷ್ಟು ನಾವು ಮಾಡಬಹುದು. ಲೈಕ್ ಇದು ಇಷ್ಟು ನೀವು ಮಾಡಲೇಬೇಕು. ಸೊ ಈ ಫಂಡ್ ಗೆ 1000 ಇದೆ, ಕೆಲವೊಂದು ಫಂಡ್ ಗೆ 500 ರೂಪೀಸ್ ಇದೆ, ಕೆಲವೊಂದು ಫಂಡ್ ಗೆ 100 ರೂಪೀಸ್ ಇದೆ. ನೀವು ಯಾವ ಫಂಡ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅದು ನಿಮ್ಗೆ ಅಲ್ಲಿ ತೋರಿಸುತ್ತೆ. ಸೊ ಈ ಫಂಡ್ ನ ಫಂಡ್ ಸೈಜ್ ಅಂದ್ರೆ AUM ಅದನ್ನ ನಾವು ಇಲ್ಲಿ ಚೆಕ್ ಮಾಡಬಹುದು. ಮತ್ತೆ ನಾನು ಆಗ್ಲೇ ಹೇಳಿದೆ, ಸೊ ಇನ್ ದ ಇಯರ್ 2004 ನಾವೇನಾದ್ರೂ ಮಂತ್ಲಿ 5000 ರೂಪೀಸ್ ಅನ್ನು ನಾವು SIP ಆಗಿ ಮಾಡಿದ್ರೆ ಸೊ ಎಷ್ಟು ದುಡ್ಡು ಬರ್ತಿತ್ತು ಅದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಆಗಿ ಮಾಡುವುದು. ಒಂದ್ಸಲ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ. ನೀವು ಇಲ್ಲಿ SIP ಕ್ಯಾಲ್ಕುಲೇಟರ್ ಅಂತ ಬಂದ್ಮೇಲೆ ಸೊ ನಾವಿಲ್ಲಿ ಏನಾದ್ರು ಮಂತ್ಲಿ 5000 ರೂಪೀಸ್ ನಾನೇನ್ ಹೇಳಿದೆ ನಿಮ್ಗೆ, ಅಸ್ಯೂಮಿಂಗ್ ಜಸ್ಟ್ 17% ಆನ್ಯುವಲ್ ರಿಟರ್ನ್ಸ್. ಸೊ 17% ನಾವು ಆನ್ಯುವಲ್ ರಿಟರ್ನ್ ಅನ್ನ ತಗೊಂಡ್ರೆ ಸೊ 10 ವರ್ಷಕ್ಕೆ ನೋಡಿ 15 ಲಕ್ಷ ಆಯ್ತು. ಸೊ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಇನ್ 10 ವರ್ಷದಲ್ಲಿ ಇದು 30 ಲಕ್ಷ ಆಗುತ್ತೆ ಅಥವಾ 40 ಲಕ್ಷ ಆ ತರ ಏನಾದ್ರು ಡೌಟ್ ಇದೆಯಾ? ಇವಾಗ ನೋಡಿ ಮ್ಯಾಜಿಕ್. ಸೊ ಈ 10 ಇಯರ್ಸ್ ಅನ್ನ ನೀವು ರೆಗ್ಯುಲರ್ಲಿ ನೆಕ್ಸ್ಟ್ 20 ಇಯರ್ಸ್ ಗೆ ಇನ್ವೆಸ್ಟೆಡ್ ಆಗಿದ್ರೆ ನಂಬರ್ ಚೇಂಜ್ ಟು 1,01,14,583 ರೂಪೀಸ್. ಹೌದಲ್ಲ? ಸೊ ಇದನ್ನೇ ನಾವು ಮ್ಯಾಜಿಕ್ ಆಫ್ ಕಂಪೌಂಡಿಂಗ್ ಆರ್ ಪವರ್ ಆಫ್ ಕಂಪೌಂಡಿಂಗ್ ಅಂತ ಅಂತೀವಿ. ಸೊ SIP ಬೆಸ್ಟ್ ವೇ ಆಫ್ ಇನ್ವೆಸ್ಟಿಂಗ್. ಸೊ ನಾವು ಅದಕ್ಕೆ ಟೈಮ್ ಅನ್ನ ಕೊಡಬೇಕು, ಪೇಷನ್ಸ್ ನಮ್ಮ ಹತ್ರ ಇರಬೇಕು. ಖಂಡಿತ ನಾವು ಲಾಂಗ್ ಟರ್ಮ್ ಅಲ್ಲಿ ಒಂದು ದೊಡ್ಡ ಅಮೌಂಟ್ ಅನ್ನ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ನಾವು ಅಚೀವ್ ಮಾಡಬಹುದು. ಸೊ ಅದಕ್ಕೆ ನೀವು ನಿಮ್ಮ ಮೈಂಡ್ ಸೆಟ್, ನಿಮ್ಮ ಪೇಷನ್ಸ್ ಗಳನ್ನ ನೀವು ನಿಮ್ಮ ಹತ್ರ ಕಂಟ್ರೋಲ್ ಮಾಡಿ ಇಟ್ಕೋಬೇಕು. ಸೊ ಮಾರ್ಕೆಟ್ ಒಂದ್ಸಲ ಅಪ್ ಆಗುತ್ತೆ, ಡೌನ್ ಆಗುತ್ತೆ, ಅದನ್ನೆಲ್ಲ ನಾವು ಇಲ್ಲಿ ನೋಡಬಾರ್ದು. ಸೊ ನೆಕ್ಸ್ಟ್ ಈ ಫಂಡ್ ನಲ್ಲಿ ಹೋಲ್ಡಿಂಗ್ಸ್ ಅಂದ್ರೆ ಯಾವ ಯಾವ ಕಂಪನೀಸ್ ಗಳಲ್ಲಿ ಇದು ಇನ್ವೆಸ್ಟೆಡ್ ಆಗಿದೆ ಅದನ್ನು ಕೂಡ ನಾವು ಇಲ್ಲಿ ಚೆಕ್ ಮಾಡಬಹುದು. ಸೊ ನೆಕ್ಸ್ಟ್ ಲೈಕ್ ಇದನ್ನು ನೀವು ಇಲ್ಲಿ ಅನಾಲಿಸಿಸ್ ಅನ್ನ ಇನ್ ಡೆಪ್ತ್ ಆಗಿ ನೋಡಬಹುದು. ಸೊ ಇಕ್ವಿಟಿ ಸೆಕ್ಷನ್ ಅಲ್ಲಿ 84% ಇದೆ, ಡೆಟ್ ಸೆಕ್ಷನ್ ಅಲ್ಲಿ 15% ಇದೆ, ಅಂಡ್ ಕ್ಯಾಶ್ ದೇ ಹ್ಯಾವ್ ಸಮ್ ಕ್ಯಾಶ್ ಆಲ್ಸೋ. ಯಾಕಂತಂದ್ರೆ ಯಾರಾದ್ರೂ ತುಂಬಾ ಜನ ಇನ್ವೆಸ್ಟ್ ಮಾಡ್ತಿರ್ತಾರಲ್ಲ, ಎನಿ ಟೈಮ್ ದೇ ಕ್ಯಾನ್ ವಿಡ್ರಾ ದೇರ್ ಅಮೌಂಟ್. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ಯಾಶ್ ಅನ್ನ ಅವ್ರಿಗೋಸ್ಕರ ತೆಗೆದಿಟ್ಟಿರ್ತಾರೆ. ಸೊ ಇಲ್ಲಿ ಸೆಕ್ಟೋರಿಯಲ್ ಅಲೋಕೇಶನ್ ಕೂಡ ನೀವು ಪ್ರತಿ ಒಂದು ಮ್ಯೂಚುವಲ್ ಫಂಡ್ ಸೆಕ್ಷನ್ ಗಳನ್ನ ನಾವು ಇಲ್ಲಿ ಚೆಕ್ ಮಾಡೋದು. ಲೈಕ್ ಅಡ್ವಾನ್ಸ್ ರೇಷಿಯೋ ಅದನ್ನೆಲ್ಲ ನಾನು ಇಲ್ಲಿ ನೋಡಕ್ ಹೋಗಲ್ಲ. ಸೊ ಆಲ್ರೆಡಿ ನಾನು ಬೇರೆ ವಿಡಿಯೋಸ್ ಗಳಲ್ಲಿ ಮಾಡಿದ್ದೇನೆ, ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಇಲ್ಲಿ ನೀವು ಬಂದ್ಮೇಲೆ SIP ಅಮೌಂಟ್, ಸೊ ನಾನು ಮಂತ್ಲಿ ಏನಾದ್ರು 500 ರೂಪೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅನ್ಕೊಳ್ಳಿ. ಸೊ 500 ನೀವು ಇಲ್ಲಿ ಕೊಡ್ಬೋದು. ಲೈಕ್ 1000 ರೂಪೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ 1000 ರೂಪೀಸ್ ಅನ್ನ ನೀವು ಇಲ್ಲಿ ಕೊಡಿ. ಸೊ SIP ಡೇಟ್, ಯಾವ ಡೇಟ್ಗೆ ಅದು ಅಮೌಂಟ್ ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗಬೇಕು, ಸೊ ಅದನ್ನ ನೀವು ಇಲ್ಲಿ ಕೊಡ್ಬೋದು. ಲೈಕ್ ಎನಿ ಡೇಟ್ ಯು ಕ್ಯಾನ್ ಚೂಸ್, ಐದರ್ ಫ್ರಮ್ 1st to 5th ಆರ್ ಎನಿ ಡೇಟ್ ಇನ್ ದ ಮಂತ್. ಆ ಡೇಟ್ ಅನ್ನ ನೀವು ಒಂದ್ಸಲ ಚೂಸ್ ಮಾಡಿ. ಸೊ ನಾನು ಇಲ್ಲಿ 8ನೇ ತಾರೀಕು ಅಂತ ಕೊಡ್ತೀನಿ. ಸೊ ಇಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಜಸ್ಟ್ ಕ್ಲಿಕ್ ಆನ್ ದಿಸ್ ಸ್ಟಾರ್ಟ್ SIP ಬಟನ್, ದಟ್ಸ್ ಇಟ್, ಮುಗೀತು. ನಿಮ್ಮ ಅಕೌಂಟ್ ಇಂದ ಟಕ ಟಕ್ ಅಂತ SIP ಗೆ ಹೋಗ್ತಾ ಇರುತ್ತೆ. ಇದೇ ಒಂದು ಸಿಂಪಲ್ ಪ್ರೊಸೆಸ್. ಇಷ್ಟೇ SIP ನಾವು ಯಾವ ರೀತಿ ಸೆಟಪ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಾನು ಗ್ರೋ ಆಪ್ ಅಲ್ಲಿ ತೋರಿಸಿದೆ. ಸೊ ನೀವು ಯಾವ್ದಾದ್ರೂ ಒಂದು ಸೆಬಿ ರಿಜಿಸ್ಟರ್ಡ್ ಆಪ್ ಗಳನ್ನ ನೀವು ಚೂಸ್ ಮಾಡಿ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಫ್ರೆಂಡ್ಸ್ ನೀವು ನೋಡಿದ್ರಲ್ಲ, ಈ ರೀತಿ ನಾವು SIP ಗಳನ್ನ ಸೆಟಪ್ ಆಗಿ ನಾವು ಮಾಡಬಹುದು. ಫ್ರೆಂಡ್ಸ್ ನಾನು ನಿಮ್ಗೆ ಪದೇ ಹೇಳ್ತೀನಿ, ದಯವಿಟ್ಟು ನೀವು ನಿಮ್ಮ ಹಣವನ್ನು ಗ್ರೋ ಆಗ್ಬೇಕಂತಂದ್ರೆ ಅದಕ್ಕೆ ನೀವು ಟೈಮ್ ಖಂಡಿತ ಕೊಡಬೇಕು. ಸೊ ಟೈಮ್ ಅನ್ನ ಕೊಟ್ಟರೆ ಆಟೋಮೆಟಿಕ್ಲಿ ಇನ್ ದ ಲಾಂಗ್ ಟರ್ಮ್ ನಾವು ತುಂಬಾ ದೊಡ್ಡ ಅಮೌಂಟ್ ಗಳನ್ನ ನಾವು
ಗಳಿಸೋಕೆ ಸಾಧ್ಯವಾಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಇದನ್ ಬಿಟ್ಟು ಬೇರೆ ಯಾವ್ದಾದ್ರು SIP ರಿಲೇಟೆಡ್ ಅಥವಾ ಎನಿ ಡೌಟ್ಸ್ ನಿಮ್ಗೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಡೌಟ್ ಗಳನ್ನ ನನಗೆ ತಿಳಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಯಾಕೆ ಅಂದ್ರೆ ಅವರು ಕೂಡ SIP ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ತಮ್ಮ ಗೋಲ್ಸ್ ಗಳನ್ನ ಆದಷ್ಟು ಬೇಗ ಅಚೀವ್ ಮಾಡಿ. ಸೊ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡೋದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.